ಇವತ್ತು ನಾನು ಆರೋಗ್ಯಕರವಾದ ಹಾಗೂ ತುಂಬಾ ಟೇಸ್ಟಿಯಾಗಿರುವ ಆಂಪನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತದೆ ಹಾಗೂ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಒಂದು ಸಲ ಈ ಆಂಪನ್ನ ರೆಸಿಪಿ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟವಾಗುತ್ತೆ. ಮೊದಲು ಒಂದು ಕಡಾಯಿಗೆ ಒಂದು 3 ಮಾವಿನಕಾಯಿಯನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ತೊಳೆದು ಇಟ್ಟುಕೊಳ್ಳಿ. ಮಾವಿನಕಾಯಿ ಮುಳುಗುವಷ್ಟು ನೀರನ್ನು ಸೇರಿಸಿ. ಈ ಮಾವಿನಕಾಯಿ ಆಂಪನ್ನು ತುಂಬಾ ಟೇಸ್ಟಿಯಾಗಿರುತ್ತದೆ. ಬೇಸಿಗೆಯಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮಾವಿನಕಾಯಿ ಒಳಗೆ ನೀರು ಹಾಕಿದ ನಂತರ ಗ್ಯಾಸ್ ಮೇಲೆ ಇಟ್ಟು ಕುದಿಯಲು ಬಿಡಿ. ಮತ್ತೊಂದು ಪಾತ್ರೆಗೆ 2 ಕಪ್ ಸಕ್ಕರೆಯನ್ನು ತೆಗೆದುಕೊಳ್ಳಿ. ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಸಕ್ಕರೆ ಕರಗಿಸಿಕೊಳ್ಳಿ. ಇದಕ್ಕೆ ಪಾಕ ಬರುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಮಾವಿನಕಾಯಿಯು 5 ನಿಮಿಷದ ನಂತರ ತುಂಬಾ ಚೆನ್ನಾಗಿ ಬೆಂದಿರುತ್ತದೆ. ನೋಡಿ, ಕಲರು ತುಂಬಾ ಚೆನ್ನಾಗಿ ಚೇಂಜ್ ಆಗಿದೆ. ಎಷ್ಟೊಂದು ಸಾಫ್ಟಾಗಿ ಇದ್ದರೆ ಸಾಕು. ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ. ಮಾವಿನಕಾಯಿ ಎಲ್ಲ ಒಂದು ಪ್ಲೇಟಿಗೆ ತೆಗೆದ ನಂತರ ಈ ಮಾವಿನಕಾಯಿ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಮಾವಿನಕಾಯಿಯ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಳಿ. ಅದರೊಳಗಿರುವ ಪಲ್ಪ್ ಮಾತ್ರ ತೆಗೆದು ಇಟ್ಟುಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಸ್ಪೂನ್ ಸಹಾಯದಿಂದ ತುಂಬಾ ಸುಲಭವಾಗಿ ನಾವು ತೆಗೆದುಕೊಳ್ಬೋದು. ನಿಮಗೆ 2 ಮಾವಿನಕಾಯಿಯಿಂದ ಮಾಡ್ಕೊಳ್ಳೋದಿದ್ದರೆ 2 ಕಾಯಿಯಿಂದ ಮಾಡಿಕೊಂಡು ಬರುತ್ತೆ. ಸ್ವಲ್ಪ ಜನ ಇದ್ದರೆ 2 ಕಾಯಿಯಿಂದ ಮಾಡ್ಕೊಳ್ಳಿ. ಇಲ್ಲದಿದ್ದರೆ 3 ಕಾಯಿಯಿಂದ ಮಾಡಿಕೊಂಡ್ರೆ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 1 ವಾರದ ತನಕ ಹಾಳಾಗುವುದಿಲ್ಲ. ನೋಡಿ, 3 ಮಾವಿನಕಾಯಿಯಿಂದ ಎಷ್ಟೊಂದು ಪಲ್ಪ್ ಬಂದಿದೆ ಅಂತ. ಇವಾಗ ಒಂದು ಮಿಕ್ಸರ್ ಜಾರಿಗೆ ಮಾವಿನಕಾಯಿ ಪೇಸ್ಟನ್ನೆಲ್ಲ ಹಾಕಿಕೊಳ್ಳಿ. ನಂತರ ಇದಕ್ಕೆ 1 ಮುಷ್ಟಿ ಪುದೀನ ಸೊಪ್ಪನ್ನು ಹಾಕಿಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಹಾಕಿಕೊಳ್ಳಿ. ಹಸಿ ಶುಂಠಿ ಹಾಕುವುದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ನಂತರ ರುಚಿಗೆ ತಕ್ಕಷ್ಟು ಕಾಲ ನಮಕ್ ಹಾಕಿಕೊಳ್ಳಿ. ಇಲ್ಲದಿದ್ದರೆ ರೆಗ್ಯುಲರ್ ಉಪ್ಪು ಹಾಕಿದರೂ ನಡೆಯುತ್ತದೆ. 2 ಸ್ಪೂನ್ ಹುರಿದಿರುವ ಜೀರಿಗೆ ಪುಡಿ ಹಾಕಿಕೊಳ್ಳಿ. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ರುಬ್ಬಿಕೊಳ್ಳಿ. ನೋಡಿ, ಈ ರೀತಿ ನೈಸಾಗಿ ಪೇಸ್ಟ್ ಥರ ರುಬ್ಬಿದರೆ ಸಾಕಾಗುತ್ತದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ನೀವು ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ನಂತರ ಒಂದು ಪಾತ್ರೆಗೆ ರುಬ್ಬಿರುವ ಮಾವಿನಕಾಯಿ ಪೇಸ್ಟನ್ನು ಹಾಕಿಕೊಳ್ಳಿ. ಇವಾಗ ಇದಕ್ಕೆ ನಾವು ಬೇರೆ ಎಲ್ಲನೂ ಹಾಕಿಕೊಳ್ಳೋಣ. ಮೊದಲೇ ರೆಡಿ ಮಾಡಿರುವ ಸಕ್ಕರೆ ಪಾಕ ಹಾಕಿಕೊಳ್ಳಿ. ನೀವು ಪಾಕ ಹಾಕದಿದ್ದರೆ ಸಕ್ಕರೆ ಹಾಕಿದರೂ ನಡೆಯುತ್ತೆ. ನೋಡಿ, ಸಕ್ಕರೆ ಪಾಕ ಹಾಕಿದ ನಂತರ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿಕೊಳ್ಳಿ. ನಂತರ ಒಂದು 3 ಲಿಂಬೆ ರಸ ಕಟ್ ಮಾಡಿ ಹಾಕಿಕೊಳ್ಳಿ. 3 ಕಾಯಿ ಹಾಕಿದರೆ ಸಾಕು. ನಾವು ಎಷ್ಟು ಮಾವಿನಕಾಯಿ ತೆಗೆದುಕೊಳ್ಳುತ್ತೀವಿ ಅಷ್ಟು ಲಿಂಬೆ ಹಣ್ಣು ತೆಗೆದರೆ ಸಾಕು. ಇದಕ್ಕೆ ಇನ್ನೂ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀವು ಜೀರಿಗೆ ಪುಡಿ ನೋಡಿಕೊಂಡು ಹಾಕಿಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದರೆ ಸಾಕು. ಇದು 7 ದಿವಸ ಹಾಳಾಗುವುದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊಂದು ಮಿಕ್ಸ್ ಮಾಡಿದ ನಂತರ ಒಂದು ಡಬ್ಬಿಗೆ ಹಾಕಿ ಇಟ್ಟುಕೊಳ್ಳಿ. ಈ ರೀತಿ ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಹಾಳಾಗುವುದಿಲ್ಲ. ಒಂದು ಸಲ ಈ ರೀತಿ ಟ್ರೈ ಮಾಡಿ. ನಂತರ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೆಗೆದುಕೊಂಡು ಇದಕ್ಕೆ ತಣ್ಣೀರನ್ನು ಹಾಕಿಕೊಳ್ಳಿ. ಇದಕ್ಕೆ ನಮಗೆ ಸಪ್ರೇಟಾಗಿ ಸಕ್ಕರೆ ಹಾಕುವುದು ಬೇಕಾಗುವುದಿಲ್ಲ. ಸ್ವಲ್ಪ ಬೇಕಾದರೆ ಕಾಲ ನಮಕ್ ಹಾಕಿಕೊಂಡ್ರೆ ಸಾಕು. ಸ್ವಲ್ಪ ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕಿಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಆಂಪನ್ನ ರೆಡಿಯಾಗುತ್ತದೆ. ಈ ರೀತಿ ನಾವು ಮೊದಲೇ ರೆಡಿ ಮಾಡಿಟ್ಟರೆ ಯಾರಾದರೂ ನೆಂಟರು ಗೆಸ್ಟ್ ಬಂದರೆ ನಾವು 2 ನಿಮಿಷದಲ್ಲಿ ರೆಡಿ ಮಾಡಿ ಕೊಡ್ಬೋದು.
ಮಕ್ಕಳಿಗೂ ಕೂಡ ಈ ರೀತಿ ಮಾಡಿಕೊಟ್ಟರೆ ಆರೋಗ್ಯಕರವಾದ ಜ್ಯೂಸ್ ರೆಡಿಯಾಗುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.